ವಾಟ್ ಆರ್ ದ ಲೈಫ್ ರೂಲ್ಸ್? ಜೀವನಕ್ಕೆ ಧ್ಯೇಯ ಅಂತ ಏನಿರಬೇಕು? ಬಿಗ್ ಕ್ವೆಶ್ಚನ್ ಇದು, ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಇದ್ದೇ ಇರುತ್ತೆ. ಬಟ್ ಎಲ್ಲದರ ನಡುವೆ ಜೀವನದಲ್ಲಿ ಏನಿರಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಮನಿ ಇದೆಲ್ಲ ಬಿಟ್ಬಿಡಿ, ಲೈಫಿಗೆ ಏನು ಬೇಕು? ಲೈಫ್ಗೆ ಏನು ಬೇಕು ಅಂದರೆ ಲೈಫೇ ಬೇಕು. ಅಗೇನ್ ವಾಪಸ್ ಅಲ್ಲಿಗೆ ನೋ, ಬಿಕಾಸ್ ಲೈಫ್ ಬಿಟ್ಟು ಏನೂ ಇಲ್ಲ. ಅಗೇನ್ ಟಾಕಿಂಗ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ಆಫ್ ಲಿವಿಂಗ್ ಫಾರ್ ದೀಸ್ 4 decades ಆಫ್ ಮೈ ಲೈಫ್, ಆರ್ with the practices and with being a volunteer of Visha Foundation, there is nothing important to life. ಲೈಫ್ ಬಿಟ್ಟು ಲೈಫ್ಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೊ ಇರೋದು ಒಂದೇ ಲೈಫ್. ಇರೋದು ಒಂದೇ ಲೈಫ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ಆ್ಯಂಡ್ ಇನ್ನೊಂದು, ಅದು ಆ್ಯಸ್ ಐ ಸೆಡ್ ಬಿಫೋರ್, ನಮ್ಮೊಬ್ಬರದೇ ಅಲ್ಲ ಇದು. ನಾವು, ನಮ್ಮ ಫ್ಯಾಮಿಲಿ, ನಮ್ಮ ಸೊಸೈಟಿ, ನೇಷನು ಎಲ್ಲದಕ್ಕೂ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಈಗ ಒಂದು ಒಳ್ಳೆ ಸೊಸೈಟಿ ಕ್ರಿಯೇಟ್ ಮಾಡಬೇಕು ಅಂದರೆ ಅದರಲ್ಲಿ ನಂದು ರೋಲ್ ಇದೆ, ನಾನು ಪ್ಲೇ ಮಾಡಬೇಕು. ಯಾಕಂದರೆ ಸೊಸೈಟಿಯಿಂದ ನಾನು ನನ್ನ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ನನ್ನಿಂದ ಸೊಸೈಟಿ ಬಿಲ್ಡಪ್ ಆಗ್ತಾ ಇದೆ. ಸೊ ಅದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ, ಅದು ನೀವು ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ಕೊಳ್ಳಿ, ಅಥವಾ ಎಜುಕೇಷನ್ ಸಿಸ್ಟಮ್ ಅಂದ್ಕೊಳ್ಳಿ, ಸೊಸೈಟಲ್ ಕಲ್ಚರ್ ಅಂತ ಅಂದ್ಕೊಳ್ಳಿ, ನಾನು ವೆರಿ ಇಂಪಾರ್ಟೆಂಟ್ ಆಗಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅದು ಬಿಲ್ಡ್ ಆಗೋದಕ್ಕೆ, ರೈಟ್? ಸೊ ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ದ್ಯಾಟ್ ನಥಿಂಗ್ ಮ್ಯಾಟರ್ಸ್ ಅಪಾರ್ಟ್ ಫ್ರಮ್, ಬಿಕಾಸ್ ನಾವು ಆಲ್ ದೀಸ್ ಲಕ್ಸುರೀಸ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ವೆರೈಟೀಸ್ ಆಫ್ ಫುಡ್, ವೆರೈಟೀಸ್ ಆಫ್ ಕ್ಲೋತಿಂಗ್ ಆದರೂ ಆಗಲಿ, ಆರ್ ಕಂಫರ್ಟಬಲ್ ಹೋಮ್ಸ್ ಆದರೂ ಆಗಲಿ, ಇದು ಎಲ್ಲ ಏನಕ್ಕೆ ಆಗ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ವಿ ಆರ್ ಅಲೈವ್ ಅಲ್ವಾ? ನಮ್ಮ ಒಳಗಡೆ ಲೈಫ್ ಇದೆ, ಅದಕ್ಕೇನೆ ಇದೆಲ್ಲ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇದೆ. ಲೈಫೇ ಇಲ್ಲ ಅಂದರೆ ಇದೆಲ್ಲ ಏನು ಉಪಯೋಗ? ಏನೂ ಅದರಿಂದ ಯೂಸೇ ಇಲ್ಲ. ಓಕೆ,